ಎಲ್ಲರಿಗೂ ನಮಸ್ತೆ. ಇಲ್ಲೊಬ್ರು ವಿಶೇಷವಾದ ಟೀಚರ್ಸ್ ತೋರಿಸ್ತೀನಿ. ಸರ್ಕಾರಿ ಶಾಲೆಯಲ್ಲಿರೋ ಕರ್ನಾಟಕಕ್ಕೆ ಪೂರ್ತಿ ಕರ್ನಾಟಕಕ್ಕೆ ಮಾದರಿಯಾಗುವಂಥ ವಿಶೇಷವಾದ ಟೀಚರು. ಏನು ಟೀಚರ್ದು ಸ್ಪೆಷಾಲಿಟಿ ಅಂದರೆ, ಮ್ಯಾಮ್ ಈ ಕಡೆ ಬನ್ನಿ ಮ್ಯಾಮ್. ಇವ್ರೆ ಮ್ಯಾಮ್ ಹೆಸರು ಶೀಲಾ ಮ್ಯಾಮ್ ಅಂದ್ಬಿಟ್ಟು. ಇವರು ಶೀಲಾ ಎಸ್ ಧಾರವಾಡ್ಕರ್ ಮ್ಯಾಮ್ ಅಂದ್ಬಿಟ್ಟು. ವಿಶೇಷ ಏನು ಅಂದರೆ, ಕಳೆದ 5 ವರ್ಷಗಳಿಂದ ಈ ಮಕ್ಕಳಿಗೆ ಸತತವಾಗಿ ಪಾಠ ಮಾಡ್ಕೊ ಬರ್ತಾ ಇದ್ದಾರೆ. ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಳಿಗೆ ಜಾಯ್ನ್ ಆದಾಗ ಮ್ಯಾಮ್ ಪಾಠ ಮಾಡೋಕೆ ಶುರು ಮಾಡಿದರೆ ಎಲ್ಲ ಸಬ್ಜೆಕ್ಟ್, ಕನ್ನಡ, ಇಂಗ್ಲೀಷು, ಮ್ಯಾಥ್ಸ್ ಎಲ್ಲ ಸಬ್ಜೆಕ್ಟ್ ಪಾಠ ಮಾಡಿದರೆ. ಪುನಃ ಈ ಮಕ್ಕಳೆಲ್ಲ ಸೆಕೆಂಡ್ ಸ್ಟ್ಯಾಂಡರ್ಡ್ ಬಂದಿದ್ದಾರೆ. ಸೆಕೆಂಡ್ ಸ್ಟ್ಯಾಂಡರ್ಡ್ ಅಷ್ಟೇ ಕನ್ನಡ, ಇಂಗ್ಲೀಷು, ಮ್ಯಾಥ್ಸು, EVS ಎಲ್ಲ ಒಬ್ಬರೇ ಪಾಠ ಮಾಡಿದ್ದಾರೆ ಮ್ಯಾಮು. ಪುನಃ ಥರ್ಡ್ ಸ್ಟ್ಯಾಂಡರ್ಡ್ ಬಂದಿದ್ದಾರೆ. ಥರ್ಡ್ ಸ್ಟ್ಯಾಂಡರ್ಡ್ ಅಷ್ಟೇ ಕನ್ನಡ, ಇಂಗ್ಲೀಷು, ಮ್ಯಾಥ್ಸ್, EVS ಒಬ್ಬರೇ ಪಾಠ ಮಾಡಿದ್ದಾರೆ. ಪುನಃ ಫೋರ್ತ್ ಬಂದಿದ್ದಾರೆ. ಫೋರ್ತನ್ನು ಅಷ್ಟೇ ಕನ್ನಡ, ಇಂಗ್ಲೀಷು, ಮ್ಯಾಥ್ಸ್, EVS. ಪುನಃ ಫಿಫ್ತ್, ಈಗ ಫಿಫ್ತಲ್ಲಿ ಇದ್ದಾರೆ ಮಕ್ಕಳು. ಫಿಫ್ತಲ್ಲಿ ಅಷ್ಟೇ ಕನ್ನಡ, ಇಂಗ್ಲೀಷು, ಮ್ಯಾಥ್ಸು ಮತ್ತು EVS ಪೂರ್ತಿ ಪಾಠ ಒಬ್ಬರೇ ಟೀಚರ್ ಮಾಡಿದ್ದಾರೆ. ಸುಮಾರು ಜನ ಹೇಳ್ತಾ ಇರ್ತಾರೆ, ನಾನು ಕನ್ನಡ ಬಿಟ್ಟು ಬೇರೆ ಪಾಠ ಮಾಡಲ್ಲ, ನಾನು ಇಂಗ್ಲೀಷ್ ಟೀಚರು, ಇಂಗ್ಲೀಷ್ ಬಿಟ್ಟು ಬೇರೆ ಪಾಠ ಮಾಡಲ್ಲ, ನಾನು ಮ್ಯಾಥ್ಸು ಮೇಲಿಂದ ಹಿಡಿದಿದ್ದೀನಿ, ಬೇರೆ ಪಾಠ ಮಾಡಲ್ಲ ಅಂತ ಹೇಳ್ತಾರಲ್ಲ. ಸುಮಾರು ಈವನ್ ಪ್ರೈವೇಟ್ ಸ್ಕೂಲಲ್ಲಿ ಆ ಥರ ಸಮಸ್ಯೆ ಇದೆ. ಅವ್ರಿಗೆಲ್ಲ ಪೂರ್ತಿ ಇನ್ಸ್ಪಿರೇಷನ್ ಇವರು ಮ್ಯಾಮ್. ನಾನು LKG ಇಂದ SLC ವರೆಗೆ ಎಲ್ಲ ಸಬ್ಜೆಕ್ಟು ಪಾಠ ಮಾಡ್ತೀನಿ. ಮತ್ತು ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಆ ಥರ ಪಾಠ ಮಾಡೋದು ಇದೊಂಥರ ನಮಗೆ ಒಂಥರ ಏನಂತಾರೆ ಅದು ವಿಭಿನ್ನ ಅನ್ನಿಸ್ತಾ ಇದೆ, ಮತ್ತು ಆಶ್ಚರ್ಯ ಅಂತ ಅನ್ನಿಸ್ತಾ ಇದೆ. ತುಂಬ ಥ್ಯಾಂಕ್ ಯು ಮ್ಯಾಮ್, ತುಂಬ ಥ್ಯಾಂಕ್ ಯು. ಮಕ್ಳು ಯಾರು ಒಪಿನಿಯನ್ ಹೇಳ್ತೀರಾ ಟೀಚರ್ ಬಗ್ಗೆ? ಏನನ್ಸುತ್ತೆ ಟೀಚರ್ ಬಗ್ಗೆ? ಯಾರು ಹೇಳ್ತೀರಾ? ಹೇಳಪ್ಪ ಟೀಚರ್ ಬಗ್ಗೆ ಇವ್ರ ಒಪಿನಿಯನ್. ಮತ್ತೆ ಇವ್ರ ಪೇರೆಂಟು ಇದು ಮಾಡ್ತಾರಂತೆ, ಟೀಚರ್ ಚೇಂಜ್ ಮಾಡ್ತೀವಿ ಅಂದರೆ ಬೇಡ ಅಂದ್ಬಿಟ್ಟು ಪುನಃ ಇದು STMC ಪುನಃ 6ನೇ ಕ್ಲಾಸ್ಗೆ ಹೋಗ್ತಾ ಇದ್ದಾರೆ. ಎಲ್ಲ STMC ಮತ್ತು ಬೇರೆಲ್ಲ HM ಎಲ್ಲ ಚೇಂಜ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊತಾ ಇದ್ದಾರೆ. ಪೇರೆಂಟ್ಸ್ ಬಂದು ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಿ 6ನೇ ಕ್ಲಾಸ್ಗೂ ಇದೇ ಮೇಡಮ್ ಪಾಠ ಮಾಡಲಿ ಅಂತ. ಹೇಳಪ್ಪ ಮ್ಯಾಮ್ ಬಗ್ಗೆ ಏನು ಅನ್ಸುತ್ತೆ? My teacher name is Miss Sheila S. Darwarkar. She teaches very nice. She teaches English, Kannada, Maths, EVS subjects, and she also teaches Hindi. ಓಕೆ, ಹಿಂದಿನೂ ಪಾಠ ಮಾಡ್ತಾ ಇದ್ದಾರಂತೆ ಮ್ಯಾಮ್. She helps us to swim in the sea of education. ಓಕೆ, ಪೂರ್ತಿ ಶಿಕ್ಷಣ ಅನ್ನೋ ಸಮುದ್ರದಲ್ಲಿ ಈಜಿ ಹೇಳ್ಕೊಡ್ತಾ ಇದ್ದಾರೆ ಮ್ಯಾಮು. ಮತ್ತೆ ಅಲೆಗಳ ವಿರುದ್ಧವಾಗಿ ಮಕ್ಕಳು ತಯಾರಿ ಆಗ್ತಾ ಇದ್ದಾರೆ. ಇವ್ರನ್ನ ಮ್ಯಾಮ್ ಅನ್ನ ಹೇಳೋದ್ಕಿಂತ ಸಿಂಗಲ್ ವರ್ಡ್ ಅಲ್ಲಿ ಮಾಮ್ ಅಂತಾನು ಕರಿಬಹುದು ಇವ್ರನ್ನ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.